ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಅಧಿಕಾರಿಗಳು ಕೂಡ ಕಾನೂನಿಗಿಂತ ಮೇಲಲ್ಲ, ಹಾಗಾಗಿ DG ಅವರಿಗೆ ಈ ಬಗ್ಗೆ ಪರಿಶೀಲನೆಗೆ ಸೂಚಿಸಿದ್ದೇನೆ ಅಂತ ಸಚಿವರು ಹೇಳಿದ್ದಾರೆ. ಅಂದರೆ ಕ್ರಮ ತಗೋಬೇಕು, ಏನು ನಿಜ ಎಕ್ಸಾಕ್ಟಾಗಿ ಏನು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರೂ ಕೂಡ ರಕ್ಷಣೆಗೆ ಬರೋ ಗಮನಿಸಿದ್ದೀವಿ. ಅದನ್ನು ನಾನು ಆಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಈಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರೂ ಕೂಡ ರಕ್ಷಣೆಗೆ ಬರೋ ಗಮನಿಸಿದ್ದೀವಿ. ಅದನ್ನು ನಾನು ಆಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಈಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಪ್ರಕರಣ ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿ ಇರಬೇಕಾಗಿತ್ತು ಹೋಮ್ ಮಿನಿಸ್ಟ್ರಿಗೆ. ಯಾಕೆಂದರೆ 3 ದಿನ ಆಯಿತು. 3 ದಿನ ಆದರೂ ಕೂಡ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೀನಿ ಅಂತಂದರೆ ಇವ್ರಿಗೆ ಮಾಹಿತಿ ಬರಬೇಕು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾಗಳೇ ಹೇಳ್ತಾ ಇವೆ. ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ DG ಅವ್ರಿಗೆ ಹೇಳಿದರೆ DG ಅವರು SP ಪ್ರಶ್ನೆ ಮಾಡಬೇಕಾಗುತ್ತೆ, ಏನು ನಡೆದಿದೆ ಅಲ್ಲಿ ಅಂತಂದ್ಬಿಟ್ಟು. ಹೆಸರು ಗೊತ್ತಿದ್ದರೂ ಯಾಕೆ FIRನಲ್ಲಿ ಹೆಸರನ್ನ ಮೆನ್ಷನ್ ಮಾಡಿಲ್ಲ? ಆಮೇಲೆ ಅದೇನೋ ರಿಯಲ್ ಪಿಸ್ತೂಲ್ನಿಂದನೇ ಶೂಟ್ ಮಾಡಿದ್ದಾರೆ ಅಂತಾರೆ. ಇವರು ಏರ್ ಗನ್ ಮತ್ತು ಯಾವುದೋ ಮಾರಕಾಸ್ತ್ರ ಅಂತ ಪದ ಬಳಕೆ ಮಾಡಿದಾರಂತೆ. ಒಟ್ಟಾರೆ ಅವ್ರನ್ನ ಸೇವ್ ಮಾಡೋದಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ದಾರೆ.